यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಂದು ನಮ್ಮ ವಿಜಯಪುರ ಉಂಚಾಟಿತ ಶಾಸಕರು ಈ ಕನ್ನಡ ನಾಡಿಗೆ ಒಂದು ಕಲಂಕರು ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಧಿಕ್ಕಾರ ಹಾಕೋತ ಈ ಬಸವನ ನಾಡಿನಲ್ಲಿ ವಿಜಯಪುರದ ಒಬ್ಬ ಶಾಸಕ ಬಸವನಗೌಡ ಪಾಟೀಲ್ ಏನದಾನಲ್ಲ ಒಂದು ಎಸ್ಸಿ ಮಹಿಳೆಗೆ ಯಾವುದೇ ತರಹದ್ದು ಪೂಜೆ ಪಾಠ ಮಾಡಕ ಅವರಿಗೆ ಆ ಒಂದು ಮಹತ್ವದ ಇದನ್ನು ಜಗವನ್ನು ಈ ಸರ್ಕಾರವನ್ನು ಕೊಟ್ಟಿತ್ತು. ಆ ಇದಕ್ಕೆ ಇವರು ವಿರೋಧ ಮಾಡಕತ್ತಾರ. ಮತ್ತು ನಾವು ಎಲ್ಲ SC ST ಮೈನಾರಿಟಿ ಈ ದೇಶದ ಎಲ್ಲರೂ ನಾವು ನಾಗರಿಕರು ಎಲ್ಲಾ ಜಾತಿದವ್ರು ನಾವು ಕೂಡಿ ಇವತ್ತ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ನಾವು ಬಹಿಷ್ಕಾರ ಮಾಡ್ತೀವಿ. ಅವ್ರಿಗೆ ಮತ್ತೆ ಈ ಸರ್ಕಾರಗನ ಆಗ್ರಹ ಮಾಡ್ತೀನಿ, ಅವನಿಗೆ ಕರ್ನಾಟಕ ಗಡಿಪಾರು ಮಾಡಬೇಕು. ಇಂತ ಒಂದು ಶಾಸಕನಿಗೆ ಕರ್ನಾಟಕ ಗಡಿಪಾರು ಮಾಡಿ ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡಬೇಕಂತ ಹೇಳಿಕೆಸಿಂದ ಎಲ್ಲಾ ದಲಿತ ಸಮಾಜದ ಎಲ್ಲಾ ಮಹಿಳೆಯರಿಗೆ ಒಂದು ಸಮ್ಮಾನ ಬೇಕಂತ ಹೇಳಿಕೆಸಿಂದ ಇವತ್ತು ನಾನು ಸರ್ಕಾರಕ್ಕೆ ಒಂದು ಏನು ನಂದ ಇದು ಐತಿ ಒಂದು ವಿನಂತಿ ಏನದ ಅಂದ್ರೆ ಇವನಿಗೆ ಯಾವಾಗ ತನಕ ಬಿಜಾಪುರ ಬಿಡ್ರಿ, ಈಗ ಅವನಿಗೆ ಕರ್ನಾಟಕ ಗಡಿಪಾರು ಮಾಡ್ಬೇಕು. ಆವಾಗ ತನಕ ನಾವು ದಲಿತರು ಮುಸುಳ್ರು ಎಲ್ಲಾ ನಾವು ಸಂಘಟಿತ ಒಂದು ಸಂಘಟನೆಯನ್ನು ಮಾಡಿ ಇವನು ವಿರುದ್ಧ ಹೋರಾಟವನ್ನು ಇನ್ನು ಮುಂದೆ ಎಚ್ಚರಿಕೆಯಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿಕೆಸಿಂದ ನಾ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಎಚ್ಚರಿಕೆ ಕೊಡಾಕತ್ತೀನಿ. ಇದು ಬಿಡ್ಬೇಕು. ಇದು ಬರೇ ಮುಸಲ್ಮಾನರಿಗೆ ಬೈಯುವುದು, ಬರೇ ದಲಿತ ಹೆಣ್ಮಕ್ಳರಿಗೆ ಅವಮಾನ ಮಾಡುವುದು ಯಾವಾಗ ತನಕ ಮಾಡ್ತೀರಿ ನೀವು? ಕಾಲ ಅದ. ಈ ಕಾಲ ಮೀರಿತಂದ್ರೆ ನಿಮಗ್ ಬರಬ್ಬರ ಮನ್ಯಾಗ ಒಂದು ಕೋನ್ಯಾಗ ಕುಂಡ್ರಸಿ ನಾವು ದಲಿತರು ಹಿಂದೂ ಮುಸಲ್ಮಾನ್ ಎಲ್ಲಾರು ಕೂಡ್ಸಿ ನಿಮಗ್ ಒಂದು ಕುರ್ಚಿ ಒಂದು ಮನ್ಯಾಗ ಒಂದು ಕೋನ್ಯಾಗ ಕುರ್ಚಿ ಹಾಕಿ ಕೆಸಿಂದ ನಿಮಗ್ ಬರಬ್ಬರ್ ಜಾಗಕ್ಕೆ ನಾವು ಕುಂಡ್ರಸ್ತೀವಿ ಅಂತ ಹೇಳಿ ಕೆಸಿಂದ ಇವತ್ ನಿಮಗ ಚಾಲೆಂಜ್ ಮಾಡಾಕತ್ತೀವಿ. ಮುಂದೆ ಬರುವಂತ ಇಲೆಕ್ಷನ್ ನಲ್ಲಿ ನಿಮಗ್ ಬರಬ್ಬರ ತಕ್ಕಂತ ಪಾಠ ನಾವು ಕಲಿಸ್ತೀವಿ ಅಂತ ಹೇಳಿ. ಯಾಕೆ ಇವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ? ಇದಕ್ಕಿಂತ ಮುಂಚೆ ಮುಸ್ಲಿಂ ಮಹಿಳೆಯರ ಬಗ್ಗೆನೂ ಮಾತಾಡಿದ್ರು. ಹೌದು, ಇನ್ನ ಯಾಕೆ ಆಕ್ಷನ್ ಆಗ್ತಾ ಇಲ್ಲ? ನಮ್ಮ ಪದೇ ಅವ್ರು ಹೇಳ್ತಿದ್ದಾರೆ, ಬೈತಿದ್ದಾರೆ. ಪ್ರವಾದಿ ಅವ್ರ ಮೇಲೇನೂ ಅವ್ರು ಹೇಳಿದ್ದಾರೆ. ಅದ ನಂತರ ಎಷ್ಟು FIR ಗಳು ಆಗ್ತಾ ಇದೆ. ಅವ್ರ ಒಂದು FIR ಮಾಡಿದ್ರು ಪೊಲಿಟಿಷನ್ ಅವೇ ಮಾಡಿರಿ. ಯಾಕೆ ಆಕ್ಷನ್ ಆಗ್ತಾ ಇಲ್ಲ? ಇನ್ನತನ ಬೇರೆಯವ್ರು ಇದ್ದಂದ್ರೆ ಅವ್ರ ಮೇಲೆ ಎಷ್ಟು ಆಕ್ಷನ್ ಆಗ್ತಿತ್ತು, ಅವ್ರ ಮೇಲೆ ಉನ್ನತ ಜೈಲ್ ಒಳಗೆ ಹಾಕ್ತಿತ್ತು. ಇವ್ರ ಮ್ಯಾಕ್ ಆಗ್ತಾ ಇದೆ ಏನಿಲ್ಲ. ಇದು ಒಂದು ಕಾನೂನಾತ್ಮಕ ಒಂದು ಇದು ಐತಿ. ಅದರಲ್ಲಿ ನಾನು ಹೋದ್ಸಲ ಏನ ಇದ್ರಾಗ ಒಂದು ಇದು ಕೊಟ್ಟಿದ್ದ, ಮುಸಲ್ಮಾನ್ ಹೆಣ್ಮಕ್ಳಿಗೆ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ ಆ ಒಂದು ವಿಷಯಕ್ಕೆ ಹೋಗಿ ನಾನು ಇಲ್ಲೇ ವಿಜಯಪುರ SP ಸಾಹೇಬ್ರಿಗೆ ಭೇಟಿಯಾಗಿ 0 FIR ಸಹ ನಾ ಮಾಡಿದ್ದೀನಿ. ಮುಂದೂ ಸಹ ಕಾನೂನು ಹೋರಾಟ ಮಾಡೇಬೇಕು. ಕಾನೂನ್ಯಾಗ ಒಂದ್ ದಿವ್ಸ ನಮಗ್ ಜಯ ಸಿಗ್ತೈತಿ. ಇವನು ಏನ ನಾಟಕ ನಡ್ಸನಲ್ಲ, ಇವತ್ತಿಲ್ಲ ನಾಳೆ ಇವನಿಗೆ ಅವನೇ ಮಾತಾಡಿದ್ದ ಅವನಿಗೆ ಹೊಳ ಬೀಳ್ತೈತನ. ಈ ಮಾತನ್ನು ನಾ ಹೇಳ್ತೀನಿ. ಸರ್ಕಾರ ಎಲ್ಲಾ ರೀತಿಯಿಂದ ಮುಸಲ್ಮಾನರು ಕೂಡ ಮತ್ತು ದಲಿತರು ಕೂಡ ತಮ್ಮ ಸಮಾನ ಭಾವತೆಯಿಂದ ಈ ಸರ್ಕಾರವನ್ನು ನಡ್ಕೊಂಡು ಹೊಂಟೈತಿ. ಮುಂದೂ ಸಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಕಳಕಳಿ ವಿನಂತಿ ಏನ್ ಮಾಡ್ತೀನಿ ಅಂದ್ರೆ, ಇಂಥ ಒಬ್ಬ ಜಾತಿ ಭೇದ ಮಾಡವ ಬರೇ ಪಾಕಿಸ್ತಾನಲ್ಲಿ ಹುಟ್ಟು ಬಂದಿದ್ದ ಒಬ್ಬ ಮಗನಿಗೆ ಪಾಕಿಸ್ತಾನ್ಗೆ ಹೊಳಗೆ ಕಳಿಸ್ಬೇಕಂತ ಹೇಳಿಕೆಸಿಂದ ನಾನು ವಿನಂತಿ ಮಾಡ್ತೀನಿ. ಕೆಲವು ಮುಖಂಡರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾರ. ಇವತ್ತೊಂದ್ ಸ್ವಲ್ಪ ಮಳೆ ಅದ, ನಾಳೆ ಮುಂಜಾನೆ ಅವರು ಎತ್ತಾರ. ಇವನ್ ಬರಾಬರ್ ಭಾಷೆ ಮಾಡ್ತಾರ ಬರಾಬರ್. ಈ ಸಲ ಅವ ಬಸವನಗೌಡರು ಇರ್ಬೇಕು ಒಂದು, ನಾವಾರು ಇರ್ಬೇಕು ಒಂದು, ದಲಿತರು ಮುಸಲ್ಮಾನರು ಎಲ್ಲಾರು ಕೂಡಿಸಿ ಒಂದ್ ಏನ್ ಹೋರಾಟ ಮಾಡ್ತೀವಿ ಮುಂದ. ಅವ್ರ ಈ ಬಿಜಾಪುರ್ನ್ಯಾಗ ಎಲ್ಲಾ ಸಮುದಾಯ ಕೂಡ ಒಂದಾಗಿ ಇರ್ಬೇಕು. ಒಂದು ಇಲ್ಲ ನಮಗ್ ಹೇಳ್ಬೇಕು, ಯಾಕೆ ನೀವು ಮುಸಲ್ಮಾನರಿಗೆ ದಲಿತರಿಗೆ ಅವಮಾನ ಮಾಡ್ತೀರ ಅಂತ ಹೇಳಿಕೆಸಿಂದ ಅವ್ರಿಗೆ ಸ್ಪಷ್ಟ ಪಡಿಬೇಕು. ಅವರು ತಗೋತೈತಿ. ಅವರು ಇದಕ್ಕಿಂತ ಮುಂಚೆ ಹೇಳಿದ್ರು ನಾವು ದೋಸ್ತಿ ಅಂತೇಳಿ ವಿಡಿಯೋ ನಾವು ತಾವೇ ಹೇಳಿದಿರ. ದೋಸ್ತಿ ವಿಡಿಯೋ ವೈರಲ್ ಆಗ್ತಿತ್ತು. ಅದ್ರ ಏನ್ ದೋಸ್ತಿಯನ್ನು ಕೆಲಸ ಮಾಡಕತ್ತವ? ಏನು ಇಲ್ಲ. ಇದು ಎಲ್ಲಾ ಅಂತದ್ದು ನಮ್ಮ ಮುಂದಂತರೂ ಯಾವ್ದು ಇದು ಬಂದಿಲ್ಲ. ಬಂದ್ರ ನಾವು ಅದಕ್ಕೂ ಸಜ್ಜವಾಗಿ ಹೇಳ್ತೀವಿ. ಬಂದ್ ಕ್ಯಾಶನ್ ಮಂದಿ ಮುಂದೆ ಕ್ರಮ ಅವ್ರ ಮೇಲೆ ಆಗ್ಲಿಕ್ಕೆ ಮುಂದೆ ಏನ್ ಮಾಡ್ತೀರಾ?
ಇಲ್ಲ ಅವನಿಗೆ ಈ ಕರ್ನಾಟಕ ಗಡಿಪಾಡು ಮಾಡ್ಬೇಕು, ಇಲ್ಲಕಂದ್ರ ನಾವು ದಲಿತರು ಮುಸುಳ್ರು ಎಲ್ಲಾರು ಕೂಡಿಸಿ ಎಲ್ಲಾ ಈ DC ಆಫೀಸ್ ಎಲ್ಲಾ ಪೊಲೀಸ್ ಸ್ಟೇಷನ್ ಎಲ್ಲಾ ಕಡೆ ಹೋಗಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಅವನ್ ವಿರೋಧವಾಗಿ ಅವ್ನ್ ಗಡಿಪಾರು ಮಾಡಬೇಕು, ಕರ್ನಾಟಕ ಗಡಿಪಾರು ಮಾಡ್ಬೇಕು. ಅವನೀಗ ಈ ರಾಜ್ಯದಲ್ಲಿ ಇರುವಂತ ಅವನಿಗೆ ಇದು ಇಲ್ಲ. ಈ ಬಸವನಾಡಿನಲ್ಲಿ ಅಂತವ ಜಾತಿ ಭೇದ ಮಾಡಿ ಒಬ್ಬರಿಗೆ ಒಬ್ಬರು ಜಗಳ ಹಚ್ಚುವಂತ ಕೆಲಸ ಮಾಡುವಂತ ಈ ಭೂಮಿನಲ್ಲಿ ಅವನ ಸ್ಥಾನ ಯಾವುದೂ ಇಲ್ಲ. ಮೈನುದ್ದೀನ್ ಬೆಳಗಿ, ಎಕ್ಸ್ ಕಾರ್ಪೊರೇಟರ್. ಮುಖ್ಯ ವಿಷಯ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಮೈಸೂರು ದಸರಾದ ಉದ್ಘಾಟನೆ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಮುಸ್ಲಿಂ ಮಹಿಳೆ ಚಾಮುಂಡೇಶ್ವರಿಗೆ ಹೂ ಮೂಡಿಸಬಾರ್ದು ಅಂತ ಹೇಳಿ ನಿಮ್ಮ ಹೋರಾಟ ನಡೆದಿದೆ, ಅದಕ್ಕೆ ಎಲ್ಲರೂ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ದಲಿತರಿಗೂ ಕೂಡ ಚಾಮುಂಡೇಶ್ವರಿಗೆ ಹೂ ಮೂಡಿಸುವ ಅಧಿಕಾರ ಇಲ್ಲ ಅಂತ ಹೇಳೋದಕ್ಕೆ ನೀನ್ ಯಾರು? ಇವತ್ತು ಈ ದೇಶದ ಕಾನೂನು ಸರ್ವರಿಗೂ ಸಮಾನವಾದ ಅಧಿಕಾರವನ್ನು ಕೊಟ್ಟು ಸರ್ವರಿಗೂ ಸಮಾನವಾಗಿ ಬದುಕಲು ಅವಕಾಶವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಆದ್ರೆ ಬಸನಗೌಡ ಯತ್ನಾಳ್ ಅವರು ಒಂದ್ ತಿಳ್ಕೋಬೇಕು, 12ನೇ ಶತಮಾನಕ್ಕಿಂತ ಮುಂಚೆ ನೀವು ಎಲ್ಲಿದ್ರಿ? ನೀವು ಈ ದೇಶದ 4ನೇ ವರ್ಗದ ಪ್ರಜೆ, ನೀವು ಶೂದ್ರರು. 4ನೇ ವರ್ಗದ ಪ್ರಜೆಗಳಾಗಿ ನೀವು ಇವತ್ತೇನೋ ಒಂದು ಸಂವಿಧಾನಬದ್ಧವಾಗಿ ಅಧಿಕಾರ ಸಿಕ್ಕದಂತೇಳಿ ನಾನೇ ರಾಜ ಅಂತೇಳಿ ಮೆರೆಕತ್ತಿರಲ್ಲ, ಇವತ್ತೇ ಸಂವಿಧಾನ ಇಲ್ಲ ಅಂತ ನೀವು ಮನ್ಯಾಗ ಕನಸನ್ಯಾಗ ಕಂಡ್ರು ನಿಮ್ಗೆ ಲಂಗೋಟಿ ಬರ್ತದ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಸನಾತನ ತಿರ್ಲ ನೀವು, ಸನಾತನಕ್ಕೂ ನಿಮಗೂ ಏನು ಸಂಬಂಧ? ಸನಾತನ ಇದು ಬೌದ್ಧ ಧರ್ಮದಿಂದಲೂ ಬಂದಂತ ಸನಾತನ ಪದ. ಇದನ್ನು ನೀವು ಕಸ್ಕೊಂಡು ಮತ್ ನೀವು ಪದೇ ಹಿಂದೂ ಹತ್ತೀರಿ. ಹಿಂದೂಗಳಿಗೂ ನಿಮಗೂ ಸಂಬಂಧ ಇಲ್ಲ, ನೀವು ಶೂದ್ರರು. ಹಿಂದೂಗಳು ಯಾರತ್ತಂದ್ರೆ 15% ಮಾತ್ರ ಹಿಂದೂಗಳು, ಉಳಿದವ್ರು 85% ಎಲ್ಲ ಶೂದ್ರರು, ಅತಿ ಶೂದ್ರರು, ಅಸ್ಪೃಶ್ಯರು. ನೀವು 4ನೇ ವರ್ಣದ ಶೂದ್ರ ಒಳಗೆ ಬರ್ತೀರಿ. ನಿಮಗೂ ಹಿಂದೂ ಧರ್ಮಕ್ಕೂ ಮತ್ತು ಸನಾತನಕ್ಕಂತೂ ನೀವು ಸಂಬಂಧ ಇಲ್ಲ. ಸನಾತನ ಅಂತ ಅದು ಉಚ್ಚ ವರ್ಣೀಯರು, ನೀವು ಶೂದ್ರರು. 4ನೇ ವರ್ಣದಲ್ಲಿ ಇರ್ತಕ್ಕಂಥ ಬಸನಗೌಡ ಪಾಟೀಲ್ ಅವರೇ, ನಿಮ್ಮ ಇತಿಹಾಸವನ್ನ ನೀವು ತಿಳ್ಕೋಬೇಕು. ನಿಮ್ಮ ಇತಿಹಾಸ ನೀವು ತಿಳ್ಕೊಲಿಕ್ಕಂದ್ರೆ ನೀವು ಇತಿಹಾಸ ಇಲ್ಲದವರಾಗಿ ಹೋಗ್ತೀರಿ. ಆದ್ರಿಂದ ನಿಮ್ಮ ಇತಿಹಾಸವನ್ನು ನೀವು ತಿಳ್ಕೊಂಡು ಇನ್ನು ಮುಂದೆ ಎಚ್ಚರಿಕೆಯಿಂದ ಮಾತನಾಡ್ಬೇಕು. ಯಾಕಂತಂದ್ರೆ ಹೆಣ್ಣು ಮಕ್ಕಳಂದ್ರ ಹೆಣ್ಣು ಮಗಳು ಅಕ್ಕಿ ಜಾತಿಗೆ ಸೀಮಿತ ಅಲ್ಲ, ಅಕ್ಕಿ ತಾಯಿ, ತಂಗಿ, ಆಯಿ, ಅಜ್ಜಿ, ಅಕ್ಕ ಎಲ್ಲಾ ಹೆಣ್ಣು ಮಗಳಿಗೆ ನಾವು ಅದನ್ನ ಕರಿತೀವಿ. ಯಾರಿಗಾರಿ ಹಾದಿಗೆ ಹೋಗೋರು ನೀವು ಆ ಜಾತಿಲಿ ಕರಿತೀವಿ ಇಲ್ಲ, ಅವ್ವ ಅತ್ತೀವಿ, ಅಕ್ಕ ಅತ್ತೀವಿ, ಅಮ್ಮ ಅತ್ತೀವಿ. ಅದಕ್ಕೆ ಹೆಣ್ಣು ಮಗಳು ಒಂದು ವಿಶಾಲವಾದಂತ ವೃಕ್ಷ ಇದ್ದಾಗೆ, ಎಲ್ಲರಿಗೂ ಬೇಡದನ್ನು ಕೊಡುವಂತ ಶಕ್ತಿ ಆ ತಾಯಿಗಿದೆ, ಆ ಹೆಣ್ಣು ಮಗಳಿಗಿದೆ. ಅಂತ ಹೆಣ್ಣು ಮಗಳನ್ನ ಅವಮಾನಿಸಿದ ಮೇಲೆ ನಿಮಗೆ ಈ ಭೂಮಿ ಮ್ಯಾಗ ಜಾಗಿಲ್ಲ. ನೀವು ಸೀದಾ ನಿಮ್ಮಲ್ಲಿ ಏನೋ ಸ್ವರ್ಗ ನರಕ ಅಂತಿರಲ್ಲ, ಸೀದಾ ನೀವು ನರಕಕ್ಕೆ ಹೋಗ್ತೀರಿ. ಮುಂದಿನ ದಿನಮಾನಗಳಲ್ಲಿ ಬಸನಗೌಡ ಪಾಟೀಲ್ ಅವರೇ, ನಾವು ಬಹಳ ದಿನ ಆಯ್ತು ಏನೋ ಮಾತಾಡ್ತಾರ ಬಿಡು, ಹೋಗ್ತಾರ ಮಾತಾಡ್ತಾರ. ಯಾವಾಗ ನೀವು ಹೆಣ್ಣು ಮಕ್ಕಳ ತನ ಬಂದಿರತ್ತಂದ್ರೆ ಇನ್ನು ಮ್ಯಾಗ ಈ ಸಮಾಜ ಸುಮ್ಮ ಕುಂದ್ರೋದಿಲ್ಲ. ಹೆಣ್ಣು ಮಕ್ಕಳ ಸಮಾಜ ವಿಶೇಷವಾಗಿ ಯಾರೇ ಇರ್ಲಿ, ಉನ್ನತ ಜಾತಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ಕೆಳಜಾತಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಒಂದೇನೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ನಾಲಿಗೆನ ಸ್ವಲ್ಪ ಹದ್ದು ಬಸ್ನಿಲ್ಲ. ಯಾಕಂದ್ರೆ ಇವರು ಆರಿಸಿ ಬಂದದ್ದೇ ಬರೇ 4,000 ಹೋಟಿಲೆ. ಅದಕ್ಕೆ ಇವ್ರಿಗೆ ಕನಸಿನಾಗ ಯಾವತ್ತು ಹಮೀದ್ ಮುಸ್ರಿಫ್ ಅವರು ಬರ್ತಿರ್ತಾರ, ಬರೇ 4,000 ಹೋಟ್ ಅವ್ನು ತೊಗೊಂಡಿದ್ದು ನಾವು ಆರಿಸಿ ಬರ್ತಿದ್ದೆ ಹ್ಯಾಂಗ್ ಮಾಡ ನಿನ್ನ ಅಂತ ಹೇಳಿ ನಿಮಗ ನಿಂದ್ರಾಗ ಜಾಗಿಲ್ಲ. ಒಂದೇದು ನಿಮಗ್ ಬಿಜೆಪಿನೂ ಇಲ್ಲ, ಈ ಕಡೆ ಯಾವುದೇ ಪಾರ್ಟಿ, ಈಗ JDS ಅದನ್ನು ಹೋಯ್ತು, ಬಿಜೆಪಿನೂ ಹೋಯ್ತು. ಮುಂದೆ ನನ್ನ ಪರಿಸ್ಥಿತಿ ಹ್ಯಾಂಗತ್ತೇಳಿ ನೀವು ಏನದ ಹಗಲ್ ಗಣಸ್ ಕಾಣಕತ್ತೀರಿ, ಮುಂದಿನ ಚಿಂತೆ ಮಾಡಾಕತ್ತೀರಿ. ಅದಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ಏನದಲ್ಲ ಎಲ್ಲ ಇವೇನ್ ನೀವು DJ ಕುಣಿಸ್ತಿರಲ್ಲ ಹುಡುಗರ್ನ, ಇವ್ಯಾವ ಬಿಜಾಪುರ ನಿಮ್ಮ ಮತದಾರಲ್ಲ. ಕೋಚಿಂಗ್ ಕ್ಲಾಸಿಗೆ ಬಂದಂತ ಹುಡುಗರ್ನ DJ ಆಸೆ ತೋರಿಸಿ ಅವ್ಕೊಂಡ್ ಕುಡ್ಯಾಕ ರೊಕ್ಕ ಕೊಟ್ಟು ನೀವೇನ್ ಕುಣಸಾಕತ್ತಿರಲ್ಲ, ಇದು ಇಲೆಕ್ಷನ್ದಾಗ ನಿಮ್ಗೆ ಕೆಲಸ ಕೊಡಂಗಿಲ್ಲ. ಅದಕ್ಕೆ ನೀವು ವಿಜಯಪುರ ನಗರದ ಎಲ್ಲಾ ಮಹಿಳೆಯರ ಕ್ಷಮೆಯನ್ನ ಕೇಳಬೇಕು ಮತ್ತು ರಾಜ್ಯದ ಎಲ್ಲಾ ದಲಿತ ಮತ್ತು ಮುಸ್ಲಿಂ ಮಹಿಳೆಯರ ಕ್ಷಮೆಯನ್ನ ಕೇಳಿದ್ರೆ ಮಾತ್ರ ಮುಂದಿನ ಜನ್ಮದಲ್ಲಿ ನಿಮ್ಗೆ ಏನಾದರೂ ಒಂದು ಒಳ್ಳೆ ಪ್ರಾಣಿಯಾಗಿ ಹುಟ್ಟೋಕೆ ಅವಕಾಶ ಐತಿ ಅಂತೇಳಿ ನಾವು ಭಗವತ್ನಲ್ಲಿ ಬೇಡ್ಕೊಂಡು ನನ್ನ 2 ಮಾತನ್ನ ಮುಗಿಸ್ತೇನೆ. ನಮ್ಮ ಬುದ್ಧಾಯ ಜೈ ಭೀಮ್. ಸಂತೋಷ್ ಶಹಾಪುರ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು, ವಿಜಯಪುರ ನಗರ ಶಾಸಕರಾದ ಬಸನಗೌಡ ಯತ್ನಾಳ್ ಅವರು ಇವತ್ತೇನು ಕೊಪ್ಪಳದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಹೂ ಅರ್ಪಿಸ್ಲಾಕ ಸನಾತನ ಧರ್ಮ ಮಹಿಳೆ ಮಾತ್ರನೇ ಹೂ ಏರಿಸಬೇಕು, ಇನ್ನು ಉಳಿದ ಮಹಿಳೆ ಮುಸ್ಲಿಮ್ಸರು ಅಥವಾ ದಲಿತರು ಯಾವ ಮಹಿಳೆಗೂ ಅರ್ಹತೆ ಇಲ್ಲ ಅನ್ನೋ ಒಂದು ಮಾತನ್ನ ಮಾತಾಡ್ತಾರಲ್ಲ, ಆ ನೈತಿಕತೆ ಅವ್ರಿಗೆ ಮಾತಾಡೋ ಹಕ್ಕಿಲ್ಲ. ಎಲ್ಲಿ ಸಂವಿಧಾನದಲ್ಲೂ ಅವ್ರಿಗೆ ಹಕ್ಕು ಕೊಟ್ಟಿಲ್ಲ. ಅವ್ರೇನ್ ಮಾಡ್ತಾರ, ಸಂವಿಧಾನದಾಗ ನಾವ್ ಏನದ ಪ್ರಮಾಣ ವಚನ ಮಾಡಿಕೆನೆ ಸಂವಿಧಾನ ಪೀಠಕ್ಕೆ ಓದಿ ಪ್ರಮಾಣ ವಚನ ಮಾಡಿ ಅಧಿಕಾರ ಸ್ವೀಕಾರ ಮಾಡಿರ್ತಾರ. ಆ ಸಂವಿಧಾನ ಪೀಠಿಕೆನ ಓದೋದ್ರ ಅವ್ರಿಗೆ ಮಾತಾಡುವ ಒಂದು ರೀತಿನೂ, ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡುವ ಸಲುವಾಗಿ ತಮ್ಮ ಮಂತ್ರಿ ಪದವಿಯನ್ನೇ ಕಳ್ಕೊಂಡು ದೇಶದ ಮಹಿಳೆಯರಿಗಾಗಿ ಸಮಾನತೆ ಹಕ್ಕನ್ನು ಕೊಟ್ಟವರು. ಅಂತ ಒಂದು ಹಕ್ಕನ್ನು ನಾವು ಪಡೆದುಕೊಂಡಿದ್ದೀವಿ ಈಗಾಗ್ಲಿ. ಅವರು ಈ ಅವಕಾಶ ಇಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳುವ ಯಾವ ನೈತಿಕತೆಯೂ ಅವ್ರಿಗಿಲ್ಲ, ಯಾವ
ಅವ್ರು ಏನ್ ಈಗ ಮಾತಾಡ್ತಾರಲ್ಲ ಈ ಮಾತನ್ನ ಹೇಳಕು ಅಂತ ನಾಲಾಯಕರು ಯಾವ ಈ ಮಾತಾಡ್ಲಕ್ನು ಅವ್ರಿಗೆ ಯಾವ್ದು ಮನುಷ್ಯತ್ವನೂ ಇಲ್ಲ. ಅವ್ರು ಹೇಳ್ತಾರ ಅಂತ ಹೇಳಕ್ಕೆ ನಾವು ಇದು ಮಾಡಂಗಿಲ್ಲ. ಅದಕ್ಕೆ ಏನ್ ಜನತೆ, ರಾಜ್ಯದ ಜನತೆ, ದಲಿತರೇ ಆಗಿರ್ಬೋದು, ಮುಸ್ಲಿಮರೇ ಆಗಿರ್ಬೋದು, ಹಿಂದುಳಿದವರೇ ಆಗಿರ್ಬೋದು, ಯಾವುದೇ ಮಹಿಳೆ ಆಗ್ಲಿ, ಮಹಿಳೆಯರ ಬಗ್ಗೆ ಕೀಳಾಗಿ ಏನ್ ಮಾತಾಡ್ತಾರಲ್ಲ ಆ ಮಾತು ಅವ್ರು ಹಿಂದ್ ತಗೋಬೇಕು. ಒಂದ್ ವೇಳೆ ರಾಜ್ಯದ ಮಹಿಳೆಯರಿಗೆ ಅವ್ರ ಮಾತನ್ನ ಕ್ಷಮೆಯನ್ನು ಕೇಳಲಿಲ್ಲ ಅಂದ್ರ ಎಲ್ಲಾ ದಲಿತ ಮಹಿಳೆಯರಾಗಿರ್ಬೋದು, ಎಲ್ಲಾ ಮಹಿಳೆಯರು ಸೇರಿ, ವಿಶೇಷವಾಗಿ ದಲಿತ ಮಹಿಳೆಯರು ನಾವು ಉತ್ತರ ಅವ್ರಿಗೆ ಕೊಡ್ತೀವಿ. ಅದು ಒಂದ್ ಸಮಯ ಬಂದೇ ಬರ್ತದ. ಆ ಸಮಯ ಬರುವ ಮುಂಚೆನೆ ತಪ್ಪಾಗ್ಯದ ಅಂತ ಹೇಳಿ ಅವ್ರ ಮಹಿಳೆಯರಿಗೆ ಏನಾದ್ರು ಕ್ಷಮೆ ಕೇಳಿದ್ರ ಒಳ್ಳೇದು. ಇಲ್ಲಪ್ಪ ಮತ್ತೆ ಅದೇ ಅವ್ರು ಮುಂದುವರ್ಸ್ಕೊಂಡ್ ಹೋಗ್ತಿದ್ರ ಅಂದ್ರ ಮಹಿಳೆಯರಿಗೆ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ಲಕ್ ಏನ್ ನಾವೇನ್ ಹಿಂಜರಿಯಂಗಿಲ್ಲ. ಅವ್ರು ಎಲ್ಲಿವರೆಗೂ ಕ್ಷಮೆ ಕೇಳಂಗಿಲ್ಲ ಅಲ್ಲಿವರೆಗೂ ಹೋರಾಟ ಮುಂದುವರಿತದ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಭಾರತಿ ಹೊಸಮನಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।